ಸದಸ್ಯರಾಗಿರ್ತಕ್ಕಂಥ ನಾಗೇಶ್ ಅವರು, ನಮ್ಮ ಆಹಾರ ಮತ್ತು ನಾಗರಿಕ ಸರಬರಾಜು ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರು ಆಗಿರ್ತಕ್ಕಂಥ ಪುಷ್ಪಕ್ನವರೇ, ನಮ್ಮ ಗ್ಯಾರಂಟಿ ಸದಸ್ಯರಾಗಿರ್ತಕ್ಕಂಥ ಮಂಜಕ್ನವರೇ, ನಮ್ಮ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ನಮ್ಮ ತಿಮ್ರಾಯಿಗೌಡ್ರೆ, ನಮ್ಮ ಈ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಕಾಂತಕ್ನವರೇ, ನಿಮ್ಮ ಸಮಸ್ಯೆಗಳನ್ನು ಇಷ್ಟೊತ್ತು ತಾವು ಹೇಳ್ಕೊಂಡಿದ್ದೀರ. ಇಲಾಖೆಯವರು ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ. ಈಗ ಇವತ್ತು ಮೊದಲನೇದಾಗಿ ನಾವು ಅನ್ನಭಾಗ್ಯ ಯೋಜನೆಯಡಿ ಇವತ್ತು ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ನಾವು ಅಕ್ಕಿ ತೊಗೊಬೇಕಾದ್ರೆ ರೇಷನ್ ಕಾರ್ಡ್ ಬೇಕೇ ಬೇಕು. ರೇಷನ್ ಕಾರ್ಡ್ ತೊಗೊಬೇಕಾದಾಗ ಏನು ಸಮಸ್ಯೆ ಆಗ್ತಿದೆ, ಅಥವಾ ಯಾರು ಮಗ ಟ್ಯಾಕ್ಸ್ ಕಟ್ತಿದ್ದಾನೆ ಅದಕ್ಕೆ ರೇಷನ್ ಕಾರ್ಡ್ ಬರ್ತಿಲ್ಲ, ಈ ರೀತಿ ಬೇರೆ ಬೇರೆ ಸಮಸ್ಯೆಗಳನ್ನು ತಾವು ಹೇಳ್ಕೊಂಡ್ರಿ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಅವ್ರು ಹೇಳಿದ್ರು. ಈಗ ಯಾರು ಒಬ್ಬರು ಕೆಲಸಕ್ಕೆ ಹೋಗಿರ್ತಾರೆ, ಕೆಲಸಕ್ಕೆ ಕಟ್ ಮಾಡಿ ಸ್ಯಾಲ್ರಿ ಕೊಡ್ತಿರ್ತಾರೆ. ಅದರಿಂದ ಏನಾಗ್ತಿದೆ, ಅವರು ಅಲ್ಲಿ ಟ್ಯಾಕ್ಸ್ ಕಟ್ಟಿ ಇವ್ರ ಇಲಾಖೆಗೆ ಬರುತ್ತೆ. ಆದಾಯ ತೆರಿಗೆ ಪಾವತಿದಾರರು ಚನ್ನದೇವಿ ಅಗ್ರಹಾರದಲ್ಲಿ ಇಷ್ಟು ಜನ ಇದ್ದಾರೆ. ಅದರ ಆಧಾರದ ಮೇಲೆ ಏನಾಗ್ತಾ ಇದೆ, ಇವತ್ತು BPL ಕಾರ್ಡನ್ನು APL ಕಾರ್ಡ್ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಆಗ್ತಿದೆ. ಅದಕ್ಕೆ ಬೇರೆ ಒಂದು ಮಾರ್ಗೋಪಾಯವನ್ನು ಹುಡುಕೊಬೇಕು ಅಂತೇಳಿ ನಾವು ನೀವು ಎಲ್ಲರೂ ಮುಂದೆ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ, ಯಾರು ಮನೆ ಬಿಟ್ಟು ಕೆಲಸಕ್ಕೆ ಅಂತೇಳಿ ಇವತ್ತು ಬೆಂಗಳೂರು ಬೇರೆ ಕಡೆ ಹೋಗಿರ್ತಾನೆ ಅವರನ್ನು ಡಿಲೀಟ್ ಮಾಡಿಸಿ, ಅವ್ರ ಮನೇಲಿ ಇರಲ್ಲ. ಆ ಕುಟುಂಬದ ಪಡಿತರ ಚೀಟಿಯಲ್ಲಿ ಆತನ ಹೆಸರು ಬರ್ತಾ ಇದ್ದಾಗ ನಿಮಗೆ ಆಟೋಮೆಟಿಕ್ ಆಗಿ ರದ್ದಾಗ್ಬಿಡುತ್ತೆ. ಅದು BPL ಕಾರ್ಡ್ ರದ್ದಾಗಿ ಅದು APL ಕಾರ್ಡ್ ಆಗುತ್ತೆ.